ಪ್ರಚಾರಕ್ಕೆ ಅಂತ ಗಾಡಿ ಬಿಡ್ತೀವಲ್ಲ ಅದ್ರದ್ದು ಅದಕ್ಕೆ ಡ್ರೈವರ್, ಆಮೇಲೆ ಅದ್ರದ್ದು ಡೀಸೆಲಿನ ಖರ್ಚು, ಆಮೇಲೆ ಎಲ್ಲಾ ಬರುತ್ತೆ. ಎಲ್ಲಾ ಖರ್ಚು ಸೇರಿ 25,000. ಒಂದು ದಿನ ನಮಗೆ 25,000 ಆಯ್ತು ಅಂದ್ರೆ ಅಲ್ಲಿಗೆ ಆಯ್ತು. ಮೇಡಮ್ ನಮಸ್ತೆ. ಇದು ಸತ್ಯ ಸಂದರ್ಶನ ಅಂತ ಸಾಧಕರಲ್ಲಿ ಕಲಾವಿದರನ್ನ ಮತ್ತು ಸಾಧಕರನ್ನ ಪರಿಚಯ ಮಾಡಿಸೋದಕ್ಕಾಗಿ ಒಂದು ಚಾನಲ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಸಂದರ್ಶನ ಅಂತಾರೆ ನಿಮ್ಮ ಪರಿಚಯ ನಮ್ಮ ಆಡಿಯನ್ಸ್. ಇದು ಸಿದ್ಧಲಿಂಗೇಶ್ವರ ನಾಟ್ಯ ಸಂಘ ಮಂಡ್ಲಗಿರಿ ಅಂತ ನಮ್ಮ ನಾಟಕ ಕಂಪ್ನಿ. ಒಂದು 8-9 ವರ್ಷ ಆಯ್ತು ನಾವು ಸಂಘ ಶುರು ಮಾಡಿ. ನಮ್ಮ ಮನೆಯವರು ಕುಮಾರ್ ಮಂಡ್ಲಗಿರಿ ಅಂತ ಹೇಳಿ ಅವರೇ ಈ ಸಂಘದ ಮಾಲೀಕರು. ಅವರ ಕುಮಾರ್ ಮಂಡ್ಲಗಿರಿ. ನಾವು ಆಗ್ಲೇ ನಮ್ ಮದ್ವೆ ಆಗಿ 6 ವರ್ಷ ಆಯ್ತು. ಮದ್ವೆಗಿಂತ ಮೊದ್ಲಿಂದ ನಾವು ರಂಗಭೂಮಿ ಸೇವೆ ಮಾಡ್ತಾ ಇದ್ವಿ. 20 ವರ್ಷ ಆಯ್ತು. ಆಮೇಲೆ ಎಲ್ಲಾ ತರದ ಪಾತ್ರಗಳನ್ನ ಮಾಡಿದೀವಿ, ಅಂತಾನು ಇರ್ತೀವಿ. ಕಷ್ಟ ಆಗುತ್ತೆ. ತುಂಬಾ ಕಷ್ಟ ಸರ್, ತುಂಬಾ ಕಷ್ಟ. ಯಾಕಂದ್ರೆ ನಾವ್ ಯಾವ್ದೇ ಒಂದು ಊರಿಗೆ ಹೋಗಿ ನಾವು ನಾಟಕ ಕಂಪನಿ ಹಾಕಬೇಕು ಅಂದ್ರೆ ಇಲ್ಲಿಂದ ತೆಗೆದು ಆ ಕಡೆ ಹೋಗಿ ಹಾಕಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 5-6 ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಸರ್. ತುಂಬಾ ಖರ್ಚು ಬರುತ್ತೆ. ಯಾಕಂದ್ರೆ ಜಾಗದ ಬಾಡಿಗೆ ಕೊಡ್ಬೇಕಾಗತ್ತೆ, ಲೈಸೆನ್ಸ್ ಮಾಡಿಸ್ಬೇಕು, ಥಿಯೇಟರ್ ಎಲ್ಲ ಏನಿಲ್ಲ ಅಂದ್ರೆ ಒಂದು ಥಿಯೇಟರ್ ಸಾಮಾನ್ ನಾವು ಒಂದ್ ಊರಿಂದ ಇನ್ನೊಂದ್ ಊರಿಗೆ ತಗೊಂಡು ಹೋಗ್ಬೇಕಂದ್ರೆ 4 ಲಾರಿ ಸಾಮಾನ್ಗಳಂತ. ನಮ್ಮ ನಾಟಕ ಆಡ್ಲಿಕ್ಕೆ ಸಾಮಾನುಗಳೇ 1-2 ಲಾರಿ ಆಗುತ್ತೆ. ಒಂದು ತಗಡುಗಳಾಯ್ತು, ಪೆಟ್ಟಿಗೆಗಳಾಯ್ತು, ಸೀನ್ಸ್ ಆಯ್ತು, ಸೌಂಡ್ ಬಾಕ್ಸ್ ಆಯ್ತು, ಆಮೇಲೆ ಇವು ನಮ್ಮ ರಂಗಪಾಟಿ ನಮ್ಮ ಬಣ್ಣ ಹಚ್ಕೊಳ್ಳೋ ಅಂತ ಅವು ಮೆಟೀರಿಯಲ್ಸ್ ಗಳಾಯ್ತು. ಆಮೇಲೆ ಕಲಾವಿದರನ್ನೆಲ್ಲಾರು ನಾವು ತಿಂಗಳು 3 ತಿಂಗಳು 2 ತಿಂಗಳವರೆಗೂ ನಾವು ಒಂದೇ ಕಡೆ ಇರೋದಕ್ಕೆ ಎಲ್ಲ ಕಲಾವಿದರು ತಮ್ಮ ಮನೆಗಳಿಗೆ ಅಡಿಗೆ ಮಾಡ್ಕೊಳ್ಳಿಕ್ಕೆ ಏನೇನ್ ಬೇಕು ಎಲ್ಲಾ ಐಟಮ್ಸ್ ಗಳು, ಮನೆ ಒಂದು ಸಂಸಾರಕ್ಕೆ ಏನ್ ಬೇಕೋ ಎಲ್ಲಾ ಐಟಮ್ಸ್ ನಮ್ಮ ಹತ್ರ ಇರೋದ್ರಿಂದ ಕಲಾವಿದರು ಅವು ಎಲ್ಲ ಸೇರಿ 4 ಲಾರಿ ಆಗುತ್ತೆ ಸರ್ ನಿಮ್ದು. ಹೀಗಾಗಿ 5-6 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಅಲ್ಲಿ ಹೋಗಿ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ನಮ್ಮ ಹಣೆ ಬರ ಚೆನ್ನಾಗಿತ್ತು, ಕಲೆಕ್ಷನ್ ಆಯ್ತು, ಅಲ್ಲಿಗೆ ಮೆಂಟೈನ್ ಆಯ್ತು, ನಡೀತದೆ. ಬರೀ ಒಂದು ತಿಂಗಳು ನಮ್ದು ಏನಾದ್ರೂ ಕಲೆಕ್ಷನ್, ಒಂದು ದಿನಕ್ಕೆ ನಮ್ದು 25,000 ರೂಪಾಯಿ ಕಂಪ್ನಿ ಖರ್ಚು. ದಿನಕ್ಕೆ 25,000 ರೂಪಾಯಿ ಕಂಪ್ನಿ ಖರ್ಚು, ಕಲಾವಿದ್ರು ಬೇರೆ, ಆಮೇಲೆ ಪ್ರಚಾರಕ್ಕೆ ಅಂತ ಗಾಡಿ ಬಿಡ್ತೀವಲ್ಲ ಅದ್ರದ್ದು ಅದಕ್ಕೆ ಡ್ರೈವರ್, ಆಮೇಲೆ ಅದ್ರದ್ದು ಡೀಸೆಲಿನ ಖರ್ಚು, ಆಮೇಲೆ ಎಲ್ಲಾ ಬರುತ್ತೆ. ಎಲ್ಲಾ ಖರ್ಚು ಸೇರಿ 25,000. ಒಂದು ದಿನ ನಮಗೆ 25,000 ಆಯ್ತು ಅಂದ್ರೆ ಅಲ್ಲಿಗೆ ಆಯ್ತು. ಒಂದು ದಿನ ಒಂದು ವೇಳೆ 20,000 ಆಯ್ತು ಅಂದ್ರೆ 5,000. ಈ ತರ ತಿಂಗಳಿಗೆ ಇರ್ತಾ ಹೋದ್ರೆ ಒಂದು ಕ್ಯಾಂಪ್ 1 ತಿಂಗಳು 2 ತಿಂಗಳು ಚೆನ್ನಾಗಿ ಆಗುತ್ತೆ. ಮುಂದೆ ಬರ್ತಾ ಬರ್ತಾ ಡೌನ್ ಆಯ್ತು ಅಂದ್ರೆ ಒಂದ್ 4-5 ಲಕ್ಷ, 5-6 ಲಕ್ಷ ರೂಪಾಯಿ ಮೇಲೆ ಬರುತ್ತೆ. ಮತ್ತೆ ಅಲ್ಲಿಂದ ಕಿತ್ಕೊಂಡು ಮತ್ತೊಂದ್ ಕಡೆ ಸಾಲ ಆಗುತ್ತೆ. ಮ್ಯಾನೇಜ್ ಮಾಡ್ಬೋದು, ಸಾಲನು ಮಾಡ್ತಾನೆ ಇರ್ಬೇಕು. ಜಾತ್ರೆಗಳು ಬಂದಾಗ ಸ್ವಲ್ಪ ನಾವು ಬದುಕು. ಜಾತ್ರೆಗಳು ಮೇನ್ ಆಗಿ ಯಾವ್ಯಾವ ಜಾತ್ರೆ ಮಾಡ್ತೀವಿ ನಾವು ಗೊಡ್ಚಿ, ವೀರಭದ್ರೇಶ್ವರ ಜಾತ್ರೆ, ಕುಕನೂರ್ ಜಾತ್ರೆ ಬರುತ್ತೆ. ಒಂದೇ ಟೈಪ್ ಅನ್ ಬರ್ತದೆ. ಅದು ಮಾಡಿದ್ರೆ ಇದು ಮಾಡ್ಲಿಕ್ಕೆ ಆಗಲ್ಲ, ಇದು ಮಾಡಿದ್ರೆ ಆದ್ಮೇಲೆ ಕೊಪ್ಪಳ ಬರುತ್ತೆ. ನಮಗ್ ಮೇನ್ ದೊಡ್ಡ ಜಾತ್ರೆ ಅಂದ್ರೆ ಬಾದಾಮಿ ಬನಶಂಕರಿ ತಾಯಿ ಜಾತ್ರೆ. ಅದು ನಮ್ಗೆ ಒಳ್ಳೆ ಜಾತ್ರೆ. ಕಂಪ್ನಿಗಳು ಬರ್ತವೆ. ಬಹಳ 10 ಕಂಪನಿಗಳವರೆಗೂ ಬರುತ್ತೆ. ಕಲೆಕ್ಷನ್ ಆಗುತ್ತಾ? ಆಗುತ್ತೆ ಸರ್, ಆಗುತ್ತೆ. ಎಲ್ಲಾರು ಬದುಕ್ತಾರೆ. ಸ್ವಲ್ಪ ಯಾವ್ದು ಹೆಸರು ಇರುತ್ತೆ ಆ ಕಂಪನಿ ಚೆನ್ನಾಗಿ ಸ್ವಲ್ಪ ಇನ್ನು ಉಳುಕಿದವ್ರು ಸ್ವಲ್ಪ ಕಡಿಮೆ ಆಗುತ್ತೆ, ಆದ್ರೂ ಬದುಕ್ತಾರೆ. ನಾಟಕ ಕಂಪನಿಗಳು ಬದುಕ್ತಾರೆ. ಇಲ್ಲೇನ್ ಸಾಲ ಮಾಡಿರ್ತಾರಲ್ಲ ಅದೊಂದ್ ಸ್ವಲ್ಪ ಪೂರಾ ತೀರ್ಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಒಂದ್ ಅರ್ಧನಾದ್ರೂ ತೀರ್ಬೋದು ಸರ್. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಕಷ್ಟನೇ. ಮಾಲೀಕರಾಗಿ ಕಂಪನಿಗಳನ್ನ ನಡೆಸೋದು ಕಷ್ಟ, ಕಲಾವಿದರಾಗಿ ದುಡಿಯೋದು ಒಂದ್ ರೀತಿಯಿಂದ ಒಳ್ಳೆ ಟೆನ್ಷನ್ ಇರಲ್ಲ. ಆದ್ರೆ ಏನ್ ನಡೆಸೋದು. ಶಿರ್ಸಿ ಜಾತ್ರೆಗೆ ಇದು ಫಸ್ಟ್ ವರ್ಷ ಅಥವಾ ಬಂದಿದ್ದೀವಿ ಸರ್ ನಾವು. ಈ ನಮ್ಮ ಮಂಡ್ಲಗಿರಿ ಈ ಕಂಪನಿ, ಇದು ಇನ್ನೊಂದು ಹೆಡ್ ಕಂಪನಿ ಇದೆ, ಗುರು ತೋಂಟದಾರ್ಯ ನಾಟ್ಯ ಸಂಘ ಮಂಡ್ಲಗಿರಿ ಅಂತ. ಆ ಕಂಪ್ನಿಲಿ ನಾವು ಮೊದ್ಲಿಗೆ ನಮ್ಮ ಮಾವ, ನಮ್ಮ ಮನೆಯವರ ತಾಯಿ ನಡೆಸ್ತಿದ್ರು. ಎಲ್ಲ ನಾ ಪಾರ್ಟ್ ಮಾಡಿದ್ದು ಅಲ್ಲೇ. ನಮ್ಮ ಅತ್ತೆಯವರು ನಮ್ಮ ಮಾವರು ಸಂಘ ಕಟ್ಕೊಂಡಿದ್ದು ಅದು ತೋಂಟದಾರ್ಯ ನಾಟ್ಯ ಸಂಘ. ಅದು ಬಂದಿದೆ. ಅದು ಬಹಳ ವರ್ಷಗಳಿಂದ 3-4 ಸಲ ಬಂದಿದೆ. ಈ ನಮ್ಮ ಗುರು ಸಿದ್ಧಲಿಂಗೇಶ್ವರ ನಾಟ್ಯ ಸಂಘ ಫಸ್ಟ್ ಲಾಕ್ ಡೌನ್ ಆಯ್ತಲ್ಲ ಅವಾಗ ಬಂದಿತ್ತು. ಒಂದ್ ತಿಂಗಳೊಳಗೆ ಲಾಕ್ ಡೌನ್. ನೆಕ್ಸ್ಟ್ ಇವಾಗ್ಲೇ ಜಾತ್ರೆ ಈ ವರ್ಷನೇ ನಮ್ ಕರೆಕ್ಟ್ ಜಾತ್ರೆ ಸಿಕ್ಕಿರೋ. ಜನರದ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಒಳ್ಳೆ ನಾಟಕ, ಒಳ್ಳೆ ಕಾಮಿಡಿ ಇದೆ. ಯಾವ್ದೇ ರೀತಿ ಅಶ್ಲೀಲ ಮಾತುಗಳಿಲ್ಲ, ಅಶ್ಲೀಲ ಡ್ಯಾನ್ಸ್ ಗಳಿಲ್ಲ. ಚೆನ್ನಾಗಿ ನಾಟಕ ಆಡ್ತೀರಾ, ಒಳ್ಳೆ ಕಲಾವಿದರು ಇದಾರೆ, ಒಳ್ಳೆ ಟೀಮ್ ಇದೆ ಅಂತ ಒಳ್ಳೆ ರೆಸ್ಪಾನ್ಸ್ ಇದೆ. ಸುಳ್ಳ್ಯಾಕೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ. ಆದ್ರೆ ಪ್ರಚಾರ ಆಗ್ಬೇಕಂದ್ರೆ ಇಲ್ಲಿ ಬಂದಿಲ್ಲ ಅಲ್ಲ, ನಾವು ಹೊಸ ಕಂಪ್ನಿ ನಮ್ದು. ಅವ್ರಿಗೆ ಒಂದ್ ಮೈಂಡ್ ಸೆಟ್ ಆಗ್ತಿರುತ್ತೆ, ಓ ಈ ಜಾಗದಲ್ಲಿ ಈ ಕಂಪ್ನಿ ಬರುತ್ತೆ, ಈ ಕಂಪ್ನಿ ಒಳಗೆ ಇಂತ ಕಲಾವಿದರು ಇರ್ತಾರೆ ಅಂತ. ಹರೀಶ್ ಅವ್ರದ್ದು ಹೆಸರು ಚೆನ್ನಾಗಿದೆ. ಇಲ್ಲಿ ವರ್ಷ ಬರ್ತಿರ್ತಾರೆ, ಜೇವರ್ಗಿ ಕಂಪ್ನಿ ಗೊತ್ತಿದ್ದಾರೆ. ಹಿಂಗಾಗಿ ದಯಾನಂದ್ ಬೀಳಿಗೆ ಅವ್ರು ಕೇಳ್ತಾರೆ. ಆದ್ರೆ ಈ ಟೀಮ್ ಹಿಡಿಸಿದೆ ಜನರಿಗೆ. ರೆಸ್ಪಾನ್ಸ್ ಚೆನ್ನಾಗಿ ಆಡ್ತೀರಾ ನಾಟಕ, ಬನ್ನಿ ನೀವು ಮತ್ತೆ ಈ ಕಂಪ್ನಿ ತಗೊಂಡ್ ಬನ್ನಿ ಅಂತ ಚೆನ್ನಾಗಿ ಹೇಳ್ತಾರೆ.
ಜನರ ರೆಸ್ಪಾನ್ಸ್ ಚೆನ್ನಾಗಿದೆ ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಇನ್ನು ಏನು ಡಿಸೈಡ್ ಮಾಡಿಲ್ಲ ಸರ್, ಯಾಕಂದ್ರೆ ಈಗ ಮಾಡಿದ್ರೆ ನಾವು ಒಂದ್ 5-6 ತಿಂಗಳು ಮಳೆಗಾಲ ತಿಂಗಳ ಕಿತ್ಕೊಂಡು ಹೋಗುವಂತ ಕ್ಯಾಂಪ್ ಮಾಡಂಗಿಲ್ಲ. ಅಂದ್ರೆ ಇಲ್ಲಿಂದ ನೆಕ್ಸ್ಟ್ ಯಾವ ಜಾತ್ರೆಗಳು ಫಂಕ್ಷನ್ ಇರಲ್ಲ? ಇಲ್ಲ, ಮುಗೀತು ಎಲ್ಲಾ ಜಾತ್ರೆನೂ ಆಲ್ಮೋಸ್ಟ್. ಇನ್ನೆಲ್ಲ ನಾವು ಅದೇ ಹೇಳ್ತೀನಲ್ಲ, ನಮ್ಮ ಅದೃಷ್ಟ. ಆದ್ರೂನು 1 ತಿಂಗಳು 2 ತಿಂಗಳು ಆಗತ್ತೆ ಸರ್, ಮುಂದೆ ಸ್ವಲ್ಪ ನಮ್ಮ ಮೈ ಮೇಲೆ ಅಂದ್ರೆ ಕಂಟಿನ್ಯೂಟಿ ಇಡ್ತೀರಿ? ಕಂಟಿನ್ಯೂಟಿ ಇರುತ್ತೆ ಸರ್. ಒಂದು ದಿನಾನು ಲೀವ್ ಇರಲ್ಲ. ಏನೋ ಜನ ತೀರಾ ಕಡಿಮೆ ಆಗಿ ಏನ್ ನಮಗ್ ಮೈ ಮೇಲೆ ಬರುತ್ತೆ ಅಂತ ಅಷ್ಟೇ ನಾವು ಬಂದ್ಬಿಡ್ತೀವಿ ಹೊರತು ಅಲ್ಲಿಗೆ ಇದ್ರೆ ನಡೆಸಿರ್ತೀವಿ. ಯಾವ ಸಿಟಿಯಲ್ಲಿ ಹಾಕ್ಬೋದಂದ್ರೆ ನಾವ್ ಸ್ವಲ್ಪ ಸಿಟಿ ಲೆವೆಲ್ ಹಾಕ್ಬೇಕು. ಇನ್ನು ಯಾವ್ದು ಅಂತ ಡಿಸೈಡ್ ಮಾಡಿಲ್ಲ, ಯಾಕಂದ್ರೆ ಅಲ್ಲಿ ಹೋಗಿ ಜಾಗ ನೋಡ್ಬೇಕು. ಅದು ಏನ್ ಜಾಗ ನಮಗ್ ಗೊತ್ತಾಗ್ಬೇಕು. ಆಮೇಲೆ ನಾವು ಜನ ಬಂದ ನಾಟಕ ಗ್ಯಾರಂಟಿ ಕೆಲವೊಂದ್ ಟೈಮ್ ಕಲೆಕ್ಷನ್ ಆದ್ರೆ ಕೆಲವೊಂದ್ ಟೈಮ್ ಆಗಲ್ಲ. ಹೇಳಕ್ಕಾಗಲ್ಲ ಇದು ಹಿಂಗೆ ಅಂತ ಹೇಳಕ್ಕಾಗಲ್ಲ. ಹಿಡಿಯುತ್ತೆ ಇಲ್ಲಾಂದ್ರೆ ಇಲ್ಲ. ಜನರು ಒಂದೊಂದ್ ಕಡೆ ನಮ್ಗೆ ಈ ನಾಟಕ ಬಹಳ ಚೆನ್ನಾಗಿ ಹಿಡಿಸುತ್ತೆ ಅಂತ ಹೋಗಿ ಹಾಕಿರ್ತೀವಿ ಜನರಿಗೆ. ನಾಟಕ ಇದೇನ ನಡೆಯುತ್ತೋ ಇಲ್ಲೋ ಅಂತ ಹಾಕಿರ್ತೀವಿ, ಆ ನಾಟಕ ಕ್ಲಿಕ್ ಆಗ್ಬಿಟ್ಟು ಹೇಳಕ್ ಒಂದೊಂದ್ ಊರಲ್ಲಿ ಒಂದೊಂದು ಮೆಂಟಾಲಿಟಿ ಜನರದ್ದು ಹೇಳಕ್. ಆದ್ರೆ ನಮ್ದು ನಾಟಕಗಳೆಲ್ಲ ಹಿಡಿಸುವಂತ ನಾಟಕಗಳೇ, ಫ್ಯಾಮಿಲಿ ಕೂತು ನೋಡೋ ಅಂತ ನಾಟಕ. ಎಲ್ಲಾ ಊರಲ್ಲೂ ನಮ್ದು ಯಾವ ಊರಲ್ಲೂ ಹೆಸರು ಕೆಟ್ಟಿಲ್ಲ. ಆದ್ರೆ ಬರ್ತಾ ಅಷ್ಟು ನಡೆಯೋ ಕಷ್ಟ. ಜನ ಎಷ್ಟಂತ ನೋಡ್ತಾರೆ. ನೀವು ಕಲಾವಿದ್ರು ಅದು ಕಂಪ್ಲೇಂಟ್ ಮಾಡದ್ರು ಖುಷಿ ಇದೆ ಸಾಕು. ರಂಗಭೂಮಿ ಸೇವೆ ತುಂಬಾ ಖುಷಿ ಇದೆ, ಅದು ನಮ್ಗೆ ಒಳ್ಳೇದ್ ಮಾಡಿದೆ. ಆದ್ರೆ ಈ ಕಡೆಯಿಂದ ಸ್ವಲ್ಪ ಸಾಲ ಆಗಿದೆ, ಮ್ಯಾನೇಜ್ ಮಾಡ್ಕೊಂಡು. ಮ್ಯಾನೇಜ್ ಮಾಡ್ಬೇಕು. ಇದು ನಾಟಕ ಯಾವ್ದು ಮೇಡಮ್ ನಿಮ್ ಕ್ಯಾರೆಕ್ಟರ್? ಇದು ನೀ ಹೂ ಅಂದ್ರೆ ಗಿಚ್ಚಾಕಿನಿ ಇಲ್ಲ ಅಂದ್ರೆ ಹುಚ್ಚಾಕಿನಿ ಅಂತ. ಇದರಲ್ಲಿ ಹಾಸ್ಯ ಪಾತ್ರ ಹಲ್ಬೇರಿ ಹನುಮವ್ ಅಂತಾರೆ. ಕಾಮಿಡಿ ರೋಲ್. ಕಾಮಿಡಿ ಹಾಸ್ಯ. ಥ್ಯಾಂಕ್ ಯು ಮೇಡಮ್, ನಿಮ್ ಸಂದರ್ಶನ ಮಾಡಿ ಖುಷಿ ಆಯ್ತು. ನಮ್ಮ ಆಡಿಯನ್ಸ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ಏನಿಲ್ಲ ಸರ್, ರಂಗಭೂಮಿ ಈಗ ನಶಿಸಿ ಹೋಗ್ತಾ ಇದೆ. ಈಗ ಸಿನಿಮಾಗಳಿಗೆ ಕಾರಣ ಇಷ್ಟೇ, ಸಿನಿಮಾಗಳನ್ನ ನೋಡ್ತಾರೆ. ಸಿನಿಮಾನು ಕಡಿಮೆ ಆಗಿದೆ. ಮೊಬೈಲ್ಗಳು ಏನೇ ನೋಡೋದಿದ್ರು ಮೊಬೈಲ್ ಅಲ್ಲಿ ನೋಡಿ ಟೈಮ್ ಪಾಸ್ ಆಗ್ಬಿಡುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಂದ ಹಿಡಿದು ಅವ್ರ ಮನೇಲೆ ಕೂತ್ ಮಾತಾಡಕ್ಕೆ ಟೈಮ್ ಇಲ್ಲ, ಅವ್ರಿಗೆಲ್ಲ ಮೊಬೈಲ್ಗಳು ನೋಡ್ತಿದ್ದಾರೆ. ಹೀಗಾಗಿ ರಂಗಭೂಮಿಗಳು ಉಳಿತಾ ಇಲ್ಲ. ದಯವಿಟ್ಟು ರಂಗಭೂಮಿನ ಉಳಿಸಿ, ಕಲಾವಿದರನ್ನ ಉಳಿಸಿ ಬೆಳೆಸಿ. ಯಾಕಂದ್ರೆ ನೀವು ಒಂದು ಸಲ ಬಂದು ನಮ್ಮ ನಾಟಕಗಳನ್ನ ನೋಡಿದ್ರೆ ಬರೀ 40 ಜನರ ಕಲಾವಿದರಿಗೆ ಅನ್ನ ಹಾಕೋದಿಲ್ಲ, ಅವ್ರ ಹಿಂದೆ ಇರೋ ಸಂಸಾರ 400 ಜನರಿಗೆ ಅನ್ನ ಹಾಕ್ತಾರೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾವುದೇ ಊರಿಗೆ ಬರ್ಲಿ ನಾಟಕ ಕಂಪನಿಗಳು, ಯಾವುದೇ ಜಾತ್ರೆಗಳಿಗೆ ಬರ್ಲಿ, ನಮ್ಮದೇ ಅಂತಲ್ಲ ಯಾವುದೇ ನಾಟಕ ಕಂಪನಿಗಳು ಬರ್ಲಿ, ದಯವಿಟ್ಟು ನಾಟಕ ನೋಡಿ ನಿಜವಾದ ರಂಗಭೂಮಿ ಕಲೆಯನ್ನ ನೋಡಿ ಉಳಿಸಿ ಕಲಾವಿದರನ್ನ ರಂಗಭೂಮಿನ ಬೆಳೆಸಿದ್ವಿ. ಥ್ಯಾಂಕ್ ಯು.